ವೀಕ್ಷಕರೇ, ಇದೊಂದು ಸ್ಪೆಷಲ್ ವಸ್ತು ಅಂತ ಹೇಳ್ಬೋದು. ನಮ್ಮ ಕರಾವಳಿ ಹಾಗೂ ಮಲೆನಾಡು ಪ್ರದೇಶಗಳಲ್ಲಿ, ಅದು ಕೂಡ ಮಳೆಗಾಲದಲ್ಲಿ ಗುಡುಗು ಮಿಂಚು ಬಂದರೆ ಸ್ಪೆಷಲಿ ಈ ಟೈಮಲ್ಲಿ ಕಾಣುವಂಥ ಒಂದು ವಿಶೇಷವಾದಂಥ ಒಂದು ವಸ್ತು. ವಿಡಿಯೋನ ಪೂರ್ತಿಯಾಗಿ ನೋಡಿ ಏನು ಅಂತ ಹೇಳ್ತೇನೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮಾನ್ಸೂನ್ ಬ್ಲಾಗ್ ಸೀರೀಸ್ 6. ಇದು ಮಳೆಗಾಲದಲ್ಲಿ ಮಾತ್ರ ಕಾಣಸಿಗುವಂಥ ಒಂದು ವಸ್ತು. ಇದನ್ನು ನಾವು ಹುಡುಕ್ಲಿಕ್ಕೆ ನಾವು ದೂರ ಪ್ರದೇಶಗಳಲ್ಲೆಲ್ಲ ಹೋಗ್ತೇವೆ. ಇದೊಂದು ಸ್ಪೆಷಲ್ ಅಂತ ಹೇಳ್ಬೋದು ನಮಗೆ, ಯಾಕೆಂದರೆ ಇದು ಮಳೆಗಾಲದ ಈ ಒಂದು ಸಮಯದಲ್ಲಿ ಮಾತ್ರ ಕಾಣಸಿಗುವಂಥ ವಸ್ತು. ಆರೋಗ್ಯದ ದೃಷ್ಟಿಯಿಂದ ನೋಡಿದರೆ ಇದು ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಇದಕ್ಕೆ. ಇದನ್ನು ಬಳಸಿ ಅನೇಕ ಖಾದ್ಯಗಳನ್ನೆಲ್ಲ ಮಾಡ್ತಾರೆ. ಇದು ತುಂಬಾ ಟೇಸ್ಟಿಯಾಗಿರುತ್ತದೆ. ಅದು ಏನಂತ ನಿಮಗೆ ಸ್ವಲ್ಪ ಸಮಯದಲ್ಲೇ ಗೊತ್ತಾಗ್ಬೋದು. ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಣ್ಣಿನಲ್ಲಿ ಈ ರೀತಿಯಾಗಿ ಕಾಣುವಂಥ ಒಂದು ಫಂಗಸ್ ಥರ ಕಾಣುವ ಈ ಒಂದು ಮೊಟ್ಟೆ ಆಕಾರದಲ್ಲಿರುವಂಥ ಇದಕ್ಕೆ ಅಣಬೆ ಅಂತ ಹೇಳ್ತಾರೆ. ಅಣಬೆ, ಮಶ್ರೂಮ್ ಮತ್ತು ಲಾಂಬು ಅಂತ ಹೇಳ್ತಾರೆ. ನಮ್ಮ ಕರಾವಳಿ ಪ್ರದೇಶದಲ್ಲಿ ಲಾಂಬು, ಅಲಾಂಬು ಅಂತ ಹೇಳ್ತಾರೆ. ಈ ಲಾಂಬು, ಅಲಾಂಬು, ಮಶ್ರೂಮ್, ಅಣಬೆ ಏನಿದೆ ಇದು ಎಲ್ಲವೂ ಒಂದೇ. ಇದರಲ್ಲಿ ಫ್ರೆಶ್ ಯಾವುದು ಮತ್ತು ಹಾಳಾಗಿದೆ ಯಾವುದು ಅಂತ ಕಂಡುಹಿಡಿಯಲಿಕ್ಕೆ ತುಂಬ ಸುಲಭ. ಇದು ಎಲ್ಲ ಕಡೆ ಕಾಣಲಿಕ್ಕೆ ಸಿಗುವುದಿಲ್ಲ. ಇದು ನಮ್ಮ ಕರಾವಳಿ, ದಕ್ಷಿಣ ಕನ್ನಡ ಹಾಗೂ ಮಲೆನಾಡು ಪ್ರದೇಶದಲ್ಲಿ ಹೆಚ್ಚಾಗಿ ಕಾಣಸಿಗ್ತದೆ. ಹಾಗೂ ಇದು ಯಾವ ಪ್ರದೇಶದಲ್ಲಿ ಕಳೆದ ವರ್ಷ ಆಗಿರ್ತದೆ ಅದೇ ಪ್ರದೇಶದಲ್ಲಿ ಆಗಿರ್ತದೆ ಮತ್ತೆ ಹುಟ್ಟುವುದು. ಎಲ್ಲ ಕಡೆ ಇದು ಕಾಣಲಿಕ್ಕೆ ಸಿಗುವುದಿಲ್ಲ. ಬೇರೆ ಮಶ್ರೂಮ್ ಥರನೇ ಇದು ಅತಿ ಹೆಚ್ಚು ದಿನಗಳ ಕಾಲ ಏನು ಬಾಳಿಕೆ ಬರುವುದಿಲ್ಲ. ಇದರ ಶೆಲ್ಫ್ ಲೈಫ್ ಏನಿದೆ ತುಂಬಾ ಸಣ್ಣದು, ಬೇಗನೆ ಹಾಳಾಗಿ ಹೋಗ್ತದೆ. ಹಾಗೂ ಇದನ್ನು ಕಂಡುಹಿಡಿಯುವುದು ತುಂಬಾ ಸುಲಭ. ಇದು ಭೂಮಿಯ ಮೇಲೆ ಈ ರೀತಿ ಬೇರ್ ಥರ ಬಂದಿರ್ತದೆ. ಇದನ್ನೇ ನಾವು ಫೈಂಡ್ ಔಟ್ ಮಾಡಿ ಅದನ್ನು ಒಂದು ಕತ್ತಿಯ ಸಹಾಯದಿಂದ ಈ ರೀತಿ ತೆಗೆದು ಅದನ್ನು ಚೀಲಕ್ಕೆ ಹಾಕ್ತೇವೆ. ಅಂದ ಹಾಗೆ ಇದೊಂದು ರೀತಿಯ ಮಶ್ರೂಮ್. ಇದಕ್ಕೆ ಕಲ್ಲಣಬೆ ಅಂತ ಕನ್ನಡದಲ್ಲಿ ಹೇಳ್ತಾರೆ, ಕಲ್ಲಣಬೆ ಅಂತ. ಇದರ ಮೇಲೆ ಕೂಡ ಬೇರೆ ಮಶ್ರೂಮ್ ಥರನೇ ಮೈಸೀಲಿಯಮ್ಗಳು ಮೇಲೆ ಫರ್ಮ್ ಆಗಿರ್ತದೆ. ಅಂದ ಹಾಗೆ ಇದು ಎಲ್ಲ ಸಮಯದಲ್ಲಿ ಮೂಡುವುದಿಲ್ಲ. ಮೊದಲ ಮನೆಗೆ ಗುಡುಗು ಹಾಗೂ ಮಿಂಚಿನ ಸಮಯದಲ್ಲಿ ಉಂಟಾಗುವಂಥ ಇದು ಭೂಮಿಯ ಫಲವತ್ತತೆ ಹಾಗೂ ಬೇರೆ ಎಲ್ಲ ಒಂದು ರೀಸನ್ಗಳಿಂದ ಇದು ನೈಸರ್ಗಿಕವಾಗಿ ಹುಟ್ಟುವಂಥ ಈ ಒಂದು ಅಣಬೆ. ಇದು ಅಪರೂಪದಲ್ಲಿ ಬಹಳ ಅಪರೂಪ. ಆದ್ದರಿಂದ ಇದು ಎಲ್ಲ ಕಡೆ ಸಿಗುವುದಿಲ್ಲ. ಇದಕ್ಕೆ ಮಾರ್ಕೆಟ್ ವ್ಯಾಲ್ಯೂ ಕೂಡ ತುಂಬಾ ಇದೆ. ಒಂದು ಕೆಜಿಗೆ 800ರಿಂದ 1000 ರೂಪಾಯಿ ತನಕ ಇದೆ ಇದು. ಹಾಗೂ ಅಷ್ಟೇ ಆರೋಗ್ಯಕರ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಇದು ಮೆಡಿಸಿನಲ್ ಪ್ರಾಪರ್ಟಿ ಇರುವುದರಿಂದ ಇದನ್ನು ಒಂದು ಮೆಡಿಸಿನ್ ಆಗಿ ಕೂಡ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಇದನ್ನು ಹೆಕ್ಕುವುದೇ ನಮಗೊಂದು ಉತ್ತಮವಾದೊಂದು ಹವ್ಯಾಸವಾಗಿದೆ. ಇದು ಹೆಚ್ಚಾಗಿ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಹೆಚ್ಚಾಗಿ ಕಾಣಸಿಗ್ತದೆ. ಅದಾದ ನಂತರ ಅದು ಮೂಡಿದ್ದೆಲ್ಲ ಹಾಳಾಗ್ತದೆ. ಅದು ಹಾಳಾಗಿದ್ದಂಥ ಟೆಸ್ಟ್ ಮಾಡಲಿಕ್ಕೆ ತುಂಬ ಸುಲಭ. ಈ ರೀತಿ ಕೈಯಲ್ಲಿ ಚಿವುಟಿದರೆ ಅದರ ಒಳಗಡೆ ಇದ್ದದ್ದೆಲ್ಲ ಗೊತ್ತಾಗ್ತದೆ. ಅದು ಕಾಫಿ ಪೌಡ್ರ್ ಥರ ಒಳಗಡೆ ಕಂದು ಬಣ್ಣಕ್ಕೆ ತಿರುಗಿದರೆ ಅದು ಹಾಳಾಗಿದೆ ಅಂತ ಅರ್ಥ. ಇದು 1 ವರ್ಷ ಹಳೆಯದಾದಂಥ ಮಶ್ರೂಮ್ ಆಗಿದೆ. ಇದರ ಹೊರಗಡೆ ಶೆಲ್ ತುಂಬ ಗಟ್ಟಿಯಾಗಿರುತ್ತದೆ. ತಾಜಾ ಮಶ್ರೂಮ್ ಯಾವತ್ತೂ ಬಿಳಿಯಾಗಿರುತ್ತದೆ ಇದರ ಒಳಗಡೆ. ಹಾಗೂ ಅದು ಮುಟ್ಲಿಕ್ಕೆ ತುಂಬ ಸಾಫ್ಟ್ ಕೂಡ ಆಗಿರುತ್ತದೆ. ಮತ್ತು ಇದು ಬೇರೆ ಮಶ್ರೂಮ್ ಥರನೇ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂ ಇರುವಂಥ ಮಶ್ರೂಮ್ ಆಗಿದೆ. ಇದರಲ್ಲಿ ಫಾಸ್ಫರಸ್, ಕಬ್ಬಿನಾಂಶ ಹಾಗೂ ಇತರ ಖನಿಜಾಂಶಗಳು ಹೇರಳವಾಗಿದೆ. ಇದನ್ನು ತಗೊಂಡೋಗಿ ಕ್ಲೀನ್ ಮಾಡಲಿಕ್ಕೆ ತುಂಬ ಟಾಸ್ಕ್ ಇದೆ. ಅಂದರೆ ಇದನ್ನು ಅಷ್ಟು ಸುಲಭವಾಗಿ ಕ್ಲೀನ್ ಮಾಡಲಿಕ್ಕೆ ಆಗುವುದಿಲ್ಲ. ಆದರೂ ಕೂಡ ಇದನ್ನು ಸರಿಯಾಗಿ ಕ್ಲೀನ್ ಮಾಡಿ ಖಾದ್ಯ ಎಲ್ಲ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತದೆ. ಸೊ ಮುಂದಿನ ಒಂದು ಕ್ಲಿಪ್ಪಲ್ಲಿ ನಾವು ಯಾವ ರೀತಿ ಇದನ್ನು ಕ್ಲೀನ್ ಮಾಡೋದು ಅಂತ ನೋಡೋಣ. ಮತ್ತು ಕಾಡಲ್ಲಿ ಸಿಗುವಂಥ ಎಲ್ಲ ಅಣಬೆಗಳು ಕೂಡ ಎಡಿಬಲ್ ಆಗಿರುವುದಿಲ್ಲ. ಅದು ಎಲ್ಲವೂ ಕೂಡ ತಿನ್ನಲಿಕ್ಕೆ ಯೋಗ್ಯ ಆಗಿರುವುದಿಲ್ಲ. ಆದರೆ ಕೆಲವೊಂದು ಮಾತ್ರ. ಅದರಲ್ಲೂ ಕೂಡ ಇದು ತುಂಬಾ ಎಡಿಬಲ್ ಆಗಿರುತ್ತದೆ. ಹಾಗೂ ಯಾವುದೇ ಒಂದು ಅಪಾಯ ಇರುವುದಿಲ್ಲ. ಯಾಕೆಂದರೆ ಇದು ಬೆಳೆಯುವುದು ಮರದ ಬುಡದ ಅಡಿಯಲ್ಲಿ ಆಗಿದೆ. ಹಾಗೂ ಎಲ್ಲ ಕಡೆ ಇದು ಬೆಳೆಯುವುದಿಲ್ಲ. ಸಾಮಾನ್ಯವಾಗಿ ಮಶ್ರೂಮ್ಗಳು ಅಷ್ಟು ಸುಲಭದಲ್ಲಿ ಎಲ್ಲ ಕಡೆ ಬೆಳೆಯುವುದಿಲ್ಲ. ಅದಕ್ಕೆ ಬೆಳೆಯಲಿಕ್ಕೆ ಒಳ್ಳೆಯ ಒಂದು ಪೌಷ್ಟಿಕಾಂಶವಾದ ಮಣ್ಣು ಹಾಗೂ ಒಂದು ಕೊಳೆತ ವಸ್ತುಗಳ ಅವಶ್ಯಕತೆ ಇರುತ್ತದೆ. ಹಾಗೂ ಇದಕ್ಕೆ ಆಕ್ಸಿಜನ್ ಹಾಗೂ ಶುದ್ಧವಾದ ಗಾಳಿಯ ಒಂದು ಎನ್ವೈರ್ಮೆಂಟ್ ಅಗತ್ಯವಾಗಿದೆ. ಇದನ್ನು ಫಸ್ಟ್ ಮೆಥಡಲ್ಲಿ ನಾವು ಈ ರೀತಿಯಾಗಿ ತೊಳೆಯುತ್ತೇವೆ. ಫಸ್ಟ್ ಮೆಥಡಲ್ಲಿ ತೊಳೆಯುವಾಗಲೇ ಹಾಗೇನು ಅದರ ಮಣ್ಣುಗಳು ಹೋಗುವುದಿಲ್ಲ. ಅದನ್ನು 2ನೇ ಬಾರಿ ಪುನಃ ತೊಳೆದು ಕ್ಲೀನ್ ಮಾಡಬೇಕಾಗ್ತದೆ. ಮೊದಲ ಮೆಥಡಲ್ಲಿ ಈ ರೀತಿ ತೊಳೆದು ಸೋಸಿ ತೆಗಿತೇವೆ. ಸ್ನೇಹಿತರೆ, ನಮ್ಮ ಕಂಟೆಂಟ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೂ ನಮ್ಮ ಈ ಒಂದು ಸಣ್ಣ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟನ್ನು ನಾವು ಈ ಚಾನಲ್ ಮೂಲಕ ನಾವು ಹಾಕ್ತಾ ಇರ್ತೇವೆ.
ಇನ್ನು ಎರಡನೇ ಮೆಥಡಲ್ಲಿ ಅದನ್ನು ಕ್ಲೀನ್ ಮಾಡಿ ಸೋಸಿದ ನಂತರ ಈ ರೀತಿಯಾಗಿ ಒಂದು ಕತ್ತಿಯ ಸಹಾಯದಿಂದ ಅದರ ಮೇಲಿನ ಒಂದು ಪದರ ಏನಿದೆ, ಮಣ್ಣು ಭರಿತ ಒಂದು ಪದರ ಇರುತ್ತಲ್ಲ, ಅದನ್ನು ಕ್ಲೀನ್ ಮಾಡಬೇಕಾಗ್ತದೆ. ಇದು ಸ್ವಲ್ಪ ಕಷ್ಟಕರ ಕೆಲಸವೇ, ಅಂದರೆ ಒಳ್ಳೆಯ ತಾಳ್ಮೆ ಬೇಕಾಗ್ತದೆ. ಅಂದರೆ ಇದರ ಮೇಲೆ ಇರುವ ಆ ಮಣ್ಣೆಲ್ಲ ತೆಗಿಬೇಕಲ್ಲ, ಅದೆಲ್ಲ ತೆಗಿಲಿಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ. ಇದಕ್ಕಿಂತ ಶಾರ್ಟ್ಕಟ್ ವೇ ಮತ್ತೊಂದು ಇದೆ. ಇದನ್ನು ನಾವು ಒಂದು ಬಟ್ಟೆ ಒಗೆಯುವ ಕಲ್ಲಿಗೆ ನಾವು ಅದನ್ನು ಕಲ್ಲಿನಲ್ಲಿ ಉಜ್ಜಿ ತೆಗಿತೇವೆ. ಈ ಥರದ ಹಳ್ಳಿ ವಿಡಿಯೋಗಳನ್ನು ನಾವು ಈ ಚಾನಲ್ ಮೂಲಕ ಇದೇ ಥರ ಹಾಕ್ತಾ ಇರ್ತೇವೆ. ಸಪೋರ್ಟ್ ಮಾಡಿ. ಇದೇನು ನೋಡ್ತಿದ್ದೀರಾ, ಕ್ಲೀನಿಂಗ್ ಮಾಡುವ ಸೆಕೆಂಡ್ ಪ್ರಾಸೆಸ್. ಈ ಮೆಥಡಲ್ಲಿ 80-90% ಅಣಬೆಗಳೆಲ್ಲ ಕ್ಲೀನಾಗಿ ಒಳ್ಳೆಯ ಒಂದು ರೀತಿಯಲ್ಲಿ ಕಾಣ್ತದೆ. ಈ ರೀತಿಯಾಗಿ ಕ್ಲೀನ್ ಆದರೆ ನೀವು ಇದನ್ನು ಅಡಿಗೆಗೆ ಬಳಸ್ಬೋದು. ನಿಮ್ಮ ಕಡೆ ಎಲ್ಲ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ. ಸೊ ಈ ರೀತಿಯಾಗಿ ಫ್ರೆಶ್ ಆಗಿರುತ್ತದೆ, ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತದೆ. ಇದು ಇವತ್ತಿನ ನಮ್ಮೂರಿನ ಸ್ಪೆಷಲ್ ವಿಡಿಯೋ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.